ಗಮನಿಸ್ತಾ ಇದ್ದೀವಿ. ಒಂದು ವಿಂಡೋದಲ್ಲಿ ಪಾಕ್ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು, ಅಂದ್ರೆ ಕೇಕ್ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ಮತ್ತೊಂದು ವಿಂಡೋದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಆಕ್ರೋಶಗಳು ಹೆಚ್ಚಾಗ್ತಾ ಇದೆ ಇದೀಗ. अगर भाव नहीं है देश के प्रति, अपने उन दिवंगत आत्माओं के प्रति, तो कहीं न कहीं जी भाई साहब मीडिया बंधु 2 मिनट आप बाद में कर लीजिए, शुरू हो लेने तो ये सब बाइक चलिए सर, गुस्सा है बहुत ज्यादा है। हम सबके मन में आक्रोश है, संवेदनाएं हैं, शब्दों की कमी है, लेकिन भारतवर्ष जिसकी अस्मिता, जिसका वजूद, हम सब वसुधैव कुटुंबकम की बात करते हैं। हम चाहते हैं कि सभी धर्मों का सम्मान हो, लेकिन अगर कोई हमारे धर्म को टारगेट करके चुन चुन के उनको गोलियां मारने का काम करेगा, तो निश्चित रूप से भारत का समाज, दिल्ली की जनता पाकिस्तान को ये संदेश जरूर देना चाहेगी कि जिस हिंदू की एक एक लाश पर आपने गोली मारी है, वो गोलियां वापस भी चलेंगी, और पाकिस्तान का जो वजूद है उस मानचित्र पर ये समाज जिस आक्रोश के साथ यहाँ पर एकत्रित हुआ है, कुछ भी न हो तो जिन माओं के पूत गए हैं, जिन बेटियों के सुहाग उजड़े हैं, जिन बेटियों का पिता गया है, उनकी बद्दुआ से ही पाकिस्तान का नेस्ताबूद होने जा रहा है। में अगर भाव नहीं है, ಈ ರೀತಿಯಾದಂತಹ ವರ್ತನೆಗಳಿಂದ ಇನ್ನಷ್ಟು ನಮ್ಮ ಭಾರತೀಯರಲ್ಲಿ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಈ ರೀತಿಯಾಗಿ ನೀವು ವರ್ತಿಸೋದ್ರಿಂದ ಶಾಂತಿ ಕದಡುವಂತಹ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ನಮ್ಮ ಭಾರತೀಯ ಸೇನೆ ಮಾಡುತ್ತೆ. ನಮ್ಮ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಂಡಿದೆ. ಸೇನೆಯಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಉಗ್ರರನ್ನ ಸದೆಬಡಿಯೋದಕ್ಕೆ ಇದೀಗ ತಯಾರಿಗಳು ಕೂಡ ಆಗಿದೆ. ಬಿಡುವ ಮಾತೇ ಇಲ್ಲ. ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡೋದಕ್ಕೆ ಕೇಕ್ ತರಿಸ್ಕೊಳ್ತಾ ಇದ್ದೀರಿ ನೀವು. ನಾವೆಲ್ಲ ಹೇಡಿಗಳು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಇದಕ್ಕೆ ಪ್ರತಿಕಾರ ತೆಗೆದುಕೊಳ್ಳದೆ ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ. ಪಾಕ್ ರಾಯಭಾರಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ಇವತ್ತು ನೀವು ಮಾಡ್ತಾ ಇರ್ಬೋದು ಈ ಕ್ಷಣಕ್ಕೆ, ಆದ್ರೆ ಮುಂದೆ ಅದಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಭಾರತೀಯರು. ತಿನ್ನೋಕೆ ಅನ್ನ ಇಲ್ಲ, ಕುಡಿಯೋಕೆ ನೀರಿಲ್ಲ, ಎಲ್ಲದಕ್ಕೂ ಕೂಡ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದೀರಿ ನೀವುಗಳು. ನರಹಂತಕರನ್ನ ಸಾಕ್ತಾ ಇದ್ದೀರಿ. ನರಹಂತಕರನ್ನ ಸಾಕೋದಕ್ಕೆ ನಿಮ್ಮ ಹತ್ರ ದುಡ್ಡಿರುತ್ತೆ. ನಿಮ್ಮ ಯೋಗ್ಯತೆಗಳಿಗೆ ಶಾಂತಿ ಕದಡುವಂತಹ ಪ್ರಯತ್ನಗಳನ್ನ ಯಾಕೆ ಮಾಡ್ತಾ ಇದ್ದೀರಿ? ಇದರಿಂದ ನಿಮ್ಗೇನ್ ಲಾಭ? ನಿಮಗೆ ಖುಷಿ ಏನು ಅಂತ? ಈ ಕ್ಷಣಿಕ ಸುಖಕ್ಕೋಸ್ಕರ ಶಾಂತಿ ಕದಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದೀರಿ. ಕಾಶ್ಮೀರವನ್ನ ರಕ್ತದೋಕುಳಿಯಲ್ಲಿ ಇಡಬೇಕು ಅನ್ನುವಂತಹ ನಿಮ್ಮ ಆ ಒಂದು ಚಿಂತನೆ ಏನಿದೆಯಲ್ಲ, ಅದಕ್ಕೆ ನಾವು ಎಡೆ ಮಾಡಿಕೊಡುವಂತಹ